ಓಕೆ, ನಮಗೆ ಫಸ್ಟ್ ಜಾಬ್ ಸಿಕ್ಕಾಗ ನಮ್ಮ ಫಸ್ಟ್ ಮಂತ್ ಸ್ಯಾಲ್ರಿ ಲೇಟಾಗಿ ಬರ್ಬೋದು, ಬಟ್ ಈ ಫೋನ್ ಕಾಲು ಲೇಟ್ ಆಗಲ್ಲ. ಹಲೋ Hello sir, good morning. We are calling from SBI credit card. You have been approved with a lifetime free credit card with a limit of 2 lakh. ಓ 2 ಲಕ್ಷನಾ? ಫ್ರೀನಾ? ಆ ಥರ ಇಲ್ಲ ಸರ್, 2 lakh rupees ಇವಾಗ ಯೂಸ್ ಮಾಡ್ಕೊಂಡ್ಬಿಟ್ಟು ಮಂತ್ ಎಂಡ್ಗೆ ಪೇ ಮಾಡಬೇಕು. ಇಂಟ್ರೆಸ್ಟ್ ಇರಲ್ವಾ ಯಾವುದೇ ಥರ? ನಿಜವಾಗ್ಲೂ ಒಂದು ವೇಳೆ ದುಡ್ಡು ವಾಪಸ್ ಕೊಡದೇ ಇದ್ರೆ ಏನು ಮಾಡ್ತೀರಾ? ಯಾವ ಎಲ್ಲ ಎಲ್ಲಿಂದ ಬರ್ತಾವೆ ಕ್ಯಾಂಪಸ್ ಹತ್ಕೊಂಡ್ಬಿಟ್ಟು? ಕ್ರೆಡಿಟ್ ಕಾರ್ಡು ನಾವು ಅನ್ಕೊಂಡ ಸಿಂಪಲ್ ಅಲ್ಲ, ಮತ್ತು ಫ್ರೀ ಅಂತೂ ಇಲ್ಲವೇ ಇಲ್ಲ. ದೇರ್ ಆರ್ ಲಾಟ್ ಆಫ್ ಹಿಡನ್ ಚಾರ್ಜಸ್ ಇನ್ ದ ಕ್ರೆಡಿಟ್ ಕಾರ್ಡ್. ದ್ಯಾಟ್ಸ್ ವೈ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ರೆಡಿಟ್ ಕಾರ್ಡ್ ಅಂದರೆ ಏನು, ಅದು ಯಾವ ಥರ ವರ್ಕ್ ಆಗುತ್ತೆ, ಅದ್ರ ಬಿಲ್ಲಿಂಗ್ ಸೈಕಲ್ ಏನು, ಅದರದ್ದೇ ಪ್ರೋಸು ಕಾನ್ಸು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕಾ ಅಥವಾ ಮಾಡಬಾರ್ದಾ, ಒಂದು ವೇಳೆ ಮಾಡಿದರೆ ಯಾವ ಕ್ರೆಡಿಟ್ ಕಾರ್ಡ್ ನಿಮಗೆ ಬೆಸ್ಟ್ ಸೂಟ್ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಥಿಂಗ್ ಫಸ್ಟ್, ಕ್ರೆಡಿಟ್ ಕಾರ್ಡ್ ಅಂದರೆ ಏನು? ಈ ಕ್ರೆಡಿಟ್ ಕಾರ್ಡ್ ಅಂದರೆ ಒಂದು ಸಿಸ್ಟಮ್, ಓಕೆನಾ, ಮಿನಿ ಲೋನ್ ಸಿಸ್ಟಮ್ ಅಂತಲೇ ಅನ್ಬೋದು. ಈ ಊರಲ್ಲಿ ನಮ್ಮ ಕಡೆ ದುಡ್ಡು ಇಲ್ದಾಗ ನಾವು ದುಡ್ಡು ಇದ್ದವ್ರ ಕಡೆ ಹೋಗಿ ದುಡ್ಡು ಇಸ್ಕೊಂಡ್ಬಿಟ್ಟು ಸ್ವಲ್ಪ ದಿನ ಆದಮೇಲೆ ದುಡ್ಡು ವಾಪಸ್ ಕೊಡ್ತೀವಿ. ಸೇಮ್ ಸಿಸ್ಟಮೇ ಇಲ್ಲಿ ಬ್ಯಾಂಕ್ ಅವರು ಯೂಸ್ ಮಾಡ್ತಾರೆ. ಅಲ್ಲಿ ಅವರು ಕ್ಯಾಶ್ ಕೊಡ್ತಾರೆ, ಬಟ್ ಇಲ್ಲಿ ಅವರು ಈ ಥರ ಒಂದು ಕಾರ್ಡ್ ಕೊಡ್ತಾರೆ. ಇಟ್ಸ್ ಸಿಮಿಲರ್ ಟು ಡೆಬಿಟ್ ಕಾರ್ಡ್, ಓಕೆನಾ. ನೀವು ಈ ಕಾರ್ಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವ್ದು ಬೇಕೋ ಆ ವಸ್ತುವನ್ನು ಇನ್ಸ್ಟೆಂಟಾಗಿ ಖರೀದಿ ಮಾಡಿ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹಣ ಇಲ್ಲದೇ ಇದ್ದರೂ ಕೂಡ ನೀವು ವಸ್ತುವನ್ನು ಖರೀದಿ ಮಾಡ್ಬೋದು. ಖರೀದಿ ಮಾಡಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಡೇಟ್ ಕೊಟ್ಟಿರ್ತಾರೆ, ಡ್ಯೂ ಡೇಟ್ ಅಂತ. ಆ ಡೇಟಲ್ಲಿ ನೀವು ಹಣ ತುಂಬಿದರೆ ಸಾಕು. ಈ ಗ್ಯಾಪಲ್ಲಿ ನಿಮಗೆ ಯಾವುದೇ ಥರ ಇಂಟ್ರೆಸ್ಟ್ ಆಗಲಿ ಚಾರ್ಜಸ್ ಆಗಲಿ ಇರಲ್ಲ. ಹಾಗಾದರೆ ನಾವು ಯಾವ ಥರ ಕ್ರೆಡಿಟ್ ಕಾರ್ಡ್ ತೊಗೋಬೋದು? ಜಾಸ್ತಿ ಕೇಸಲ್ಲಿ ಬ್ಯಾಂಕ್ ಅವರೇ ಖುದ್ದಾಗಿ ಕಾಲ್ ಮಾಡಿಬಿಟ್ಟು ನಮಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಈ 2 ಕಂಡೀಷನ್ಸ್ ನೀವು ಮೀಟ್ ಆಗಿದ್ದರೆ, ಫಸ್ಟ್ ಒಂದು ನಿಮ್ಮ ಪ್ರೊಫೆಷನಲ್ ಮ್ಯಾಟ್ರ್ ಆಗುತ್ತೆ, ಸೆಕೆಂಡ್ ಒಂದು ಸಿಬಿಲ್ ಸ್ಕೋರ್ ಅಂತ ಬರುತ್ತೆ. ಈ ಸಿಬಿಲ್ ಸ್ಕೋರನ್ನು ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫಸ್ಟ್ ಒಂದು ಪ್ರೊಫೆಷ್ನಲ್ಲು ನೀವು ಸ್ಯಾಲ್ರಿ ಪರ್ಸನ್ ಆಗಿದ್ದರೆ ನಿಮಗೆ ಖುದ್ದಾಗಿ ರೀಚ್ ಆಗಿ ಅವರು ಒಂದು ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಅಥವಾ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ, ಈ ಥರ ಅಗ್ರಿಕಲ್ಚರ್ ಆಗಲಿ ಬಿಸ್ನೆಸ್ ಆಗಲಿ, ಈ ಥರ ನೀವು ಯಾವುದೋ ಶಾಪ್ ಇಟ್ಕೊಂಡಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಕೊಡೋದು ಸ್ವಲ್ಪ ಕಷ್ಟ. ಬಟ್ ಇವಾಗಿನ ಟೈಮಲ್ಲಿ ಪ್ರತಿಯೊಂದಿಗೂ ಕೊಡ್ತಾರೆ. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ನೋಡ್ತಾರೆ ಅವರು. ನಿಮ್ಮ ಟ್ರಾನ್ಸಾಕ್ಷನ್ ಪ್ರತಿ ಮಂತು ಒಂದು ಎವರೇಜ್ ಇದ್ದರೆ ಖಂಡಿತವಾಗಿ ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಹಾಗೆ ಅವರು ನಿಮ್ಮ ಸಿಬಿಲ್ ಸ್ಕೋರ್ ನೋಡ್ತಾರೆ. ನಿಮ್ಮ ಸಿಬಿಲ್ ಸ್ಕೋರು 750+ ಇದ್ದರೆ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸಿಬಿಲ್ ಸ್ಕೋರ್ ಅಂದರೆ ಇದೊಂಥರ ನಂಬರು, ಸ್ಕೋರ್ ಇದ್ದಂಗೆ. ಈ ಬ್ಯಾಂಕ್ಗಳು ಏನು ಮಾಡ್ತಾರೆ, ನಮ್ಮ ಹಳೆ ಲೋನ್ ಹಿಸ್ಟ್ರಿ ನೋಡಿಬಿಟ್ಟು ಒಂದು ನಮಗೆ ಸ್ಕೋರ್ ಕೊಡ್ತಾರೆ. ಹಳೆ ಟೈಮಲ್ಲಿ ಯಾವುದಾದ್ರೂ ಲೋನ್ ಇದೆಯಾ, ನೀವು ಯಾವುದಾದ್ರೂ ಲೋನ್ ತೊಗೊಂಡಿದ್ರೆ ಸರಿಯಾದ ಟೈಮಲ್ಲಿ ಕೊಟ್ಟಿದ್ದೀರಾ ಅಥವಾ ಇಲ್ವಾ, ಇದೆಲ್ಲ ಪ್ರೊಸೆಸ್ ಮೇಲೆ ಬ್ಯಾಂಕ್ಗಳು ಒಂದು ಸ್ಕೋರ್ ಅಂತ ಇಟ್ಟಿದ್ದಾರೆ, ಓಕೆನಾ. ನೀವು ಸರಿಯಾದ ಟೈಮಲ್ಲಿ ಲೋನ್ ವಾಪಸ್ ಕೊಡದೇ ಇದ್ದರೆ ಈ ಸಿಬಿಲ್ ಸ್ಕೋರ್ ಕಡಿಮೆ ಆಗ್ತಾ ಹೋಗುತ್ತೆ. ಸರಿಯಾದ ಟೈಮ್ಗೆ ನೀವು ಲೋನ್ ಕೊಡ್ತಾ ಇದ್ದರೆ ಈ ಸಿಬಿಲ್ ಸ್ಕೋರ್ ಚೆನ್ನಾಗಿರುತ್ತೆ. ಇದು ಆಧಾರ ಮೇಲೆ ಪ್ರತಿಯೊಂದು ಲೋನ್ ವರ್ಕ್ ಆಗುತ್ತೆ. ಈ ಕಾರ್ ಲೋನ್ ಆಗಲಿ, ಹೋಮ್ ಲೋನ್ ಆಗಲಿ, ಏನು ಲೋನ್ ರಿಲೇಟೆಡ್ ಇದೆಯಲ್ಲ, ಸಿಬಿಲ್ ಸ್ಕೋರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಸಿಬಿಲ್ ಸ್ಕೋರು 300ಇಂದ 900ವರೆಗೂ ಇರುತ್ತೆ. ಈ 750+ ಇದ್ದರೆ ನಿಮ್ಮ ಸಿಬಿಲ್ ಸ್ಕೋರು ಇದು ಬೆಸ್ಟ್ ಅಂತ ಹೇಳ್ತಾರೆ. 650+ ಇದ್ದರೆ ಒಂದು ಎವರೇಜು. ಎಷ್ಟು ಬೆಟರ್ ಇರುತ್ತೆ ಅಷ್ಟು ಒಳ್ಳೆಯದು. ಈ ಕ್ರೆಡಿಟ್ ಕಾರ್ಡಲ್ಲಿ ಮತ್ತೊಂದು ಟರ್ಮ್ ಬರುತ್ತೆ, ಕ್ರೆಡಿಟ್ ಲಿಮಿಟ್ ಅಂತ. ಈ ಕ್ರೆಡಿಟ್ ಲಿಮಿಟ್ ಅಂದರೆ ಈ ಕ್ರೆಡಿಟ್ ಕಂಪ್ನಿದವ್ರು ಏನು ಮಾಡ್ತಾರೆ, ಒಂದು ಬೌಂಡ್ರಿ ಹಾಕ್ತಾರೆ. ನೀವು ಈ ಮಂತ್ಗೆ ಇಷ್ಟೇ ಖರ್ಚು ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ನಿಮ್ಮ ಕ್ರೆಡಿಟ್ ಲಿಮಿಟು 30,000 ಇದ್ದರೆ ಈ ಮಂತಲ್ಲಿ ನೀವು ಮ್ಯಾಕ್ಸ್ 30,000 ಮಾತ್ರ ಸ್ಪೆಂಡ್ ಮಾಡ್ಬೋದು. ಈ ಕ್ರೆಡಿಟ್ ಲಿಮಿಟ್ ಅನ್ನೋದು ನಿಮ್ಮ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಸ್ಯಾಲ್ರಿ ಜಾಸ್ತಿ ಇತ್ತು ಅಂದರೆ ಅವ್ರು ನಿಮ್ಮ ಕ್ರೆಡಿಟ್ ಲಿಮಿಟು ಜಾಸ್ತಿ ಕೊಡ್ತಾರೆ. ಪ್ರತಿ ಕ್ರೆಡಿಟ್ ಕಾರ್ಡಿಗೂ 2 ಡೇಟ್ಸ್ ಕೊಟ್ಟಿರ್ತಾರೆ, ಓಕೆನಾ. ಒಂದು ಬಿಲ್ಲಿಂಗ್ ಡೇಟು, ಒಂದು ಡ್ಯೂ ಡೇಟು. ಬಿಲ್ಲಿಂಗ್ ಡೇಟಲ್ಲಿ ಬಿಲ್ ಜನ್ರೇಟ್ ಆಗುತ್ತೆ, ಡ್ಯೂ ಡೇಟಲ್ಲಿ ನೀವು ಆ ಬಿಲ್ ತುಂಬಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಲು ನಿಮ್ಮ ಹತ್ರ ಒಂದು ಕ್ರೆಡಿಟ್ ಕಾರ್ಡ್ ಇದೆ, ಆ ಕ್ರೆಡಿಟ್ ಕಾರ್ಡ್ ಬಿಲ್ಲಿಂಗ್ ಡೇಟು 31st ಇರುತ್ತೆ ಅಂತ ಅಂದ್ಕೊಳ್ಳಿ. ನೀವು ಲಾಸ್ಟ್ ಮಂತಲ್ಲಿ ಏನು ಖರ್ಚು ಮಾಡಿರ್ತೀರಲ್ಲ ಅದು ಬಂದುಬಿಟ್ಟು 31ಸ್ಟ್ಗೆ ಬಿಲ್ ಜನ್ರೇಟ್ ಆಗುತ್ತೆ, ಓಕೆನಾ. ಆ ಬಿಲ್ ಜನ್ರೇಟ್ ಆದ ಡೇಟಿಂದ ಮತ್ತೆ ಅವರು 20 ದಿನ ಜಾಸ್ತಿ ಕೊಡ್ತಾರೆ ನಿಮಗೆ, ಅಂದರೆ ಆ ಬಿಲ್ ಪೇ ಮಾಡೋಕ್ಕೆ. ಸೊ ಟೋಟಲ್ ನಿಮಗೆ 50 ದಿನ ಫ್ರೀ ಸಿಕ್ಕಂಗಾಗುತ್ತೆ. 31st ಒಂದು ಬಿಲ್ಲಿಂಗ್ ಡೇಟ್ ಇದ್ದರೆ ನೆಕ್ಸ್ಟ್ 20th ಡೇಟ್ಗೆ ಅವರು ಡ್ಯೂ ಡೇಟ್ ಕೊಟ್ಟಿರ್ತಾರೆ. ಈ ಡೇಟಲ್ಲಿ ನೀವು ಯಾವಾಗ ಬೇಕಾದರೂ ಬಿಲ್ ತುಂಬೋದು. ತಿಳಿತಾ? ಸ್ವಲ್ಪ ಕನ್ಫ್ಯೂಸ್ ಆದರೆ ಅನ್ಕೋತೀನಿ, ಬಟ್ ನಾನು ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆ. ನನ್ನ ಕಡೆ ಒಂದು ಕ್ರೆಡಿಟ್ ಕಾರ್ಡ್ ಇದೆ. ಆ ಕ್ರೆಡಿಟ್ ಕಾರ್ಡ್ ಬಿಲ್ಲಿಂಗ್ ಡೇಟ್ ಬಂದುಬಿಟ್ಟು 31st ಆಫ್ ಎವ್ರಿ ಮಂತ್, ಮತ್ತು ಡ್ಯೂ ಡೇಟ್ ಬಂದುಬಿಟ್ಟು 20 days ಪ್ಲಸ್ ಮಾಡಿದರೆ 20th ಆಫ್ ಎವ್ರಿ ಮಂತ್. ಆಲ್ಮೋಸ್ಟ್ ಪ್ರತಿ ಕ್ರೆಡಿಟ್ ಕಾರ್ಡ್ ಹೀಗೆ ವರ್ಕ್ ಆಗುತ್ತೆ, ಬಟ್ ಡೇಟ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಒಂದು 31ಸ್ಟ್ಗೆ ಬಿಲ್ಲಿಂಗ್ ಡೇಟ್ ಮಾಡಿದರೆ ಇನ್ನು ಕೆಲವೊಬ್ಬರು 5th ಆಫ್ ಎವ್ರಿ ಮಂತ್ ಮಾಡ್ತಾರೆ, ಇನ್ನು ಕೆಲವೊಬ್ಬರು 10th ಆಫ್ ಎವ್ರಿ ಮಂತ್ ಮಾಡ್ತಾರೆ, ಡಿಪೆಂಡ್ ಅಪಾನ್ ಕ್ರೆಡಿಟ್ ಕಾರ್ಡ್ ಕಂಪ್ನಿ. ನಾನು 5th ಡೇಟ್ಗೆ ನಾನೊಂದು ಐಫೋನ್ ತೊಗೋತೀನಿ. ಅದು ಬಿಲ್ ಯಾವಾಗ ಜನ್ರೇಟ್ ಆಗುತ್ತೆ, 31st ಆಫ್ ದ್ಯಾಟ್ ಮಂತ್, ಓಕೆನಾ. ಆವಾಗ ನೀವು ಬಿಲ್ ಪೇ ಮಾಡಬೇಕಾ? ಇಲ್ಲ, ಅವರು 20 days ಎಕ್ಸ್ಟ್ರಾ ಕೊಡ್ತಾರೆ ನಿಮಗೆ ಬಿಲ್ ಪೇ ಮಾಡೋಕ್ಕೆ. ನೀವು ಅಪ್ ಟು 20th ಆಫ್ ನೆಕ್ಸ್ಟ್ ಮಂತ್ ನೀವು ಬಿಲ್ ಪೇ ಮಾಡ್ಬೋದು. ದಿಸ್ ಈಸ್ ಕೈಂಡ್ ಆಫ್ ನೈಸ್ ಆ್ಯಕ್ಚುಲಿ, ಬಟ್ ದೇರ್ ಆರ್ ಸಮ್ ಗುಡ್ ಥಿಂಗ್ಸ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್ ಅಬೌಟ್ ದಿಸ್ ಆಲ್ ಫ್ರೀ ಮನಿ, ಓಕೆ.
ನಾನು ಇವಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಐಲ್ ಸ್ಟಾರ್ಟ್ ವಿತ್ ದ ಗುಡ್ ಥಿಂಗ್ಸ್. ನೀವು ಯಾಕೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಲೇಬೇಕು ಅನ್ನೋಕ್ಕೆ ನನ್ನ ಕಡೆ ಕೆಲವೊಂದು ಕಾರಣಗಳಿವೆ, ಅವ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಕ್ರೆಡಿಟ್ ಕಾರ್ಡು ಎಮರ್ಜೆನ್ಸಿ ಟೈಮಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಬರುತ್ತೆ. ನಾನು ಎಕ್ಸಾಂಪಲ್ಗೆ ಕೊಡಬೇಕಾದ್ರೆ, ಇವಾಗ ನಿಮ್ಮ ಸ್ಯಾಲ್ರಿ ಆಗುತ್ತೆ, ಫ್ಯಾಮಿಲಿಯಲ್ಲಿ ಏನೋ ಒಂದು ಹೆಲ್ತ್ ಎಮರ್ಜೆನ್ಸಿ ಬರುತ್ತೆ, ಆ ಸ್ಯಾಲ್ರಿ ಎಲ್ಲ ಅಲ್ಲಿ ಹೋಗಿಬಿಡುತ್ತೆ. ಓಕೆನಾ, ಅದೇ ಸೇಮ್ ಮಂತಲ್ಲಿ ಏನಾದರೂ ಮತ್ತೊಂದು ಎಮರ್ಜೆನ್ಸಿ ಬರುತ್ತೆ, ಅಥವಾ ನಿಮ್ಗೆ ಏನಾದರೂ ತೊಗೋಬೇಕು ಅನಿಸುತ್ತೆ, ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅನಿಸುತ್ತೆ. ಆ ಟೈಮಲ್ಲಿ ದುಡ್ಡು ಕೇಳಿದರೆ ಯಾರ ಕಡೆ ದುಡ್ಡು ಇರಲ್ಲ, ಬ್ಯಾಂಕ್ಗೆ ಸುಮ್ಮನೆ ಹಾಗೆ ದುಡ್ಡು ಕೊಡೋಲ್ಲ, ಅವರು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಆವಾಗ ಕ್ರೆಡಿಟ್ ಕಾರ್ಡು ನೀವು ಯೂಸ್ ಮಾಡ್ಕೊಂಬಿಟ್ಟು ಅದನ್ನ ಎಕ್ಸ್ಪೆನ್ಸ್ನ ಮ್ಯಾನೇಜ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಆದಮೇಲೆ ಅದನ್ನ ನೀವು ಬಿಲ್ ಪೇ ಮಾಡ್ಬೋದು. ಈ ಟೈಮಲ್ಲಿ ಕ್ರೆಡಿಟ್ ಕಾರ್ಡ್ ತುಂಬ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಬೆನಿಫಿಟ್ ಏನಪ್ಪ ಅಂತಂದರೆ, ಇವಾಗ ನಮಗೆ ಏನಾದರೂ ಒಂದು ಸಾಮಾನು ತೊಗೋಬೇಕು, ಇವಾಗ ಐಫೋನ್ ತೊಗೋಬೇಕು ಅಥವಾ ಮ್ಯಾಕ್ಬುಕ್ಕು, ಈ ಮನೆಯ ಸಾಮಾನು ಥರ ವಾಷಿಂಗ್ ಮಿಷಿನು, AC, ಫ್ರಿಜ್ಜು ಈ ಥರ ತೊಗೋಬೇಕಾದ್ರೆ ನಾವು ಎಟ್ ಎ ಟೈಮು ಸ್ವಲ್ಪ ಬಿಗ್ ಅಮೌಂಟ್ ತುಂಬಬೇಕಾಗುತ್ತೆ. ಬಟ್ ನಮ್ಮ ಸ್ಯಾಲ್ರಿ ಬಂದುಬಿಟ್ಟು 20, 25, 30 ಇದ್ದರೆ, ಅದರ ರೇಟ್ ಬಂದುಬಿಟ್ಟು 80, 90 ಇದ್ದರೆ ಇದು ಸಾಧ್ಯ ಆಗೋದು ಮಾತು. ಆವಾಗ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡ್ಬಿಟ್ಟು EMI ಚೂಸ್ ಮಾಡ್ಬೋದು. ಈ 80,000 9 ಮಂತ್ಸ್ EMI ತೊಗೊಂಡ್ಬಿಟ್ರೆ ಪರ್ ಮಂತ್ ಡಿವೈಡ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಯಾವ ಥರ ಇಂಟ್ರೆಸ್ಟ್ ಫೀ ಆಗಲಿ ಆ ಥರ ಎಲ್ಲ. ಈ ನೋ ಕಾಸ್ಟ್ EMI ಜಾಸ್ತಿ ಕ್ರೆಡಿಟ್ ಕಾರ್ಡ್ ಮೇಲೆ ಜಾಸ್ತಿ ವರ್ಕ್ ಆಗೋದು. ಥರ್ಡ್ ಬೆನಿಫಿಟ್ ಆಫ್ ಹ್ಯಾವಿಂಗ್ ಕ್ರೆಡಿಟ್ ಕಾರ್ಡ್ ಈಸ್, ಇವಾಗ ಆಲ್ಮೋಸ್ಟ್ ಎಲ್ಲ ಕ್ರೆಡಿಟ್ ಕಾರ್ಡ್ ಕೂಡ ನೀವು ಏನಾದರೂ ಸ್ಪೆಂಡ್ ಮಾಡಿದರೆ, ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ, ಅವ್ರು ನಿಮಗೆ ರಿವಾರ್ಡ್ಸ್ ಕೊಡ್ತಾರೆ, ಕ್ಯಾಶ್ ಬ್ಯಾಕ್ ಕೊಡ್ತಾರೆ. ಫಾರ್ ಎಕ್ಸಾಂಪಲು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಬಿಟ್ಟು ನೀವು ಅಮೆಜಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ಜೊಮ್ಯಾಟೊ ಆಗಲಿ, ಸ್ವಿಗ್ಗಿ ಆಗಲಿ, ಈ ಓಲಾ, ಯೂಬರ್ ಆಗಲಿ, ಇದ್ರ ಮೇಲೆ ಸ್ಪೆಂಡ್ ಮಾಡ್ತಾಯಿದ್ರೆ ಆಲ್ಮೋಸ್ಟ್ ಎಲ್ಲ ಕ್ರೆಡಿಟ್ ಕಾರ್ಡು 5% ಕ್ಯಾಶ್ ಬ್ಯಾಕ್ ಕೊಡ್ತಾರೆ. 5%? ಇದೇನು ಎಷ್ಟು ಕಡಿಮೆ ಅನ್ಬೋದು ನೀವು, ಬಟ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಲ್ವಾ. ನೀವು ಖಾಲಿ ಹಾಗೆ ಖರ್ಚು ಮಾಡಿದರೆ ನಿಮಗೆ ₹0 ಬರುತ್ತೆ. ಫೋರ್ತ್ ಪಾಯಿಂಟು, ಒಂದು ವೇಳೆ ನೀವು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದರೆ, ಕ್ರೆಡಿಟ್ ಕಾರ್ಡ್ಸ್ ಆರ್ ದ ಬೆಸ್ಟ್ ವೇ ಟು ದ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್. ಬಿಕಾಸ್ ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಬಿಟ್ಟು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡಿದರೆ, ಏನಾದರೂ ಫ್ರಾಡ್ ಆದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನು ಅಮೌಂಟ್ ಇರುತ್ತಲ್ಲ ಪ್ರತಿಯೊಂದು ಹೊರಟೋಗ್ಬಿಡುತ್ತೆ ಫ್ರಾಡ್ ಆಗಿಬಿಟ್ಟು. ಬಟ್ ಕ್ರೆಡಿಟ್ ಕಾರ್ಡಲ್ಲಿ ಆ ಥರ ಆಗಲ್ಲ. ನೀವು ಪೇ ಮಾಡಲ್ಲ ಕ್ರೆಡಿಟ್ ಕಾರ್ಡಲ್ಲಿ, ನಿಮ್ಮ ಪರವಾಗಿ ಕ್ರೆಡಿಟ್ ಕಂಪ್ನಿಯವ್ರು ಪೇ ಮಾಡ್ತಿರ್ತಾರೆ. ಒಂದು ವೇಳೆ ಫ್ರಾಡ್ ಆದರೆ ನೀವು ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದು. ಇನ್ನೊಂದು ಬೆಸ್ಟ್ ಅಡ್ವಾಂಟೇಜ್ ಹ್ಯಾವಿಂಗ್ ಕ್ರೆಡಿಟ್ ಕಾರ್ಡ್ ಈಸ್ ಲೈಕ್, ಇವಾಗ ನೀವು ಫ್ಲಿಪ್ಕಾರ್ಟಲ್ಲಿ, ಅಮೆಜಾನಲ್ಲಿ ನೋಡಿದರೆ ಜಾಸ್ತಿ ಇನ್ಸ್ಟಂಟ್ ಡಿಸ್ಕೌಂಟ್ ಅಂತ ಹೇಳಿ ಕ್ರೆಡಿಟ್ ಕಾರ್ಡಿಗೆ ಜಾಸ್ತಿ ಇಟ್ಟಿರ್ತಾರೆ. ಇನ್ಸ್ಟಂಟ್ 10,000 ಡಿಸ್ಕೌಂಟು, ಇನ್ಸ್ಟಂಟ್ 15,000 ಅಥವಾ 5,000 ಅಂತ ಹೇಳಿ ಕ್ರೆಡಿಟ್ ಕಾರ್ಡಿಗೆ ಇಟ್ಟಿರ್ತಾರೆ. ಸೊ ಒಂದು ವೇಳೆ ನಿಮ್ಮ ಕಡೆ ಕ್ರೆಡಿಟ್ ಕಾರ್ಡ್ ಇದ್ದರೆ ನೀವು ಅಲ್ಲಿ ದುಡ್ಡು ಉಳಿಸ್ಬೋದು. ಸೊ ಅವೆಲ್ಲ ಒಂದು ಗುಡ್ ಥಿಂಗ್ಸ್ ಅಬೌಟ್ ದ ಕ್ರೆಡಿಟ್ ಕಾರ್ಡ್. ಓಕೆನಾ, ಈ ಗುಡ್ ಥಿಂಗ್ಸ್ ಇದೆ ಅಂತಂದರೆ ಬ್ಯಾಡ್ ಥಿಂಗ್ಸ್ ಕೂಡ ಇದ್ದೇ ಇರುತ್ತೆ. ಇವಾಗ ಪ್ರತಿಯೊಂದು ಅವರು ಫ್ರೀ ಕೊಡ್ತಾ ಹೋದರೆ ಅವ್ರ ಬಿಸ್ನೆಸ್ ಯಾವ ಥರ ರನ್ ಆಗುತ್ತೆ, ಹೌದಲ್ವಾ? ಸೊ ಇವಾಗ ನನ್ನ ಪಾಯಿಂಟ್ ಸ್ಟಾರ್ಟ್ ಆಗೋದು, ನೀವು ಯಾಕೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬಾರ್ದು ಅನ್ನೋಕ್ಕೆ ನನ್ನ ಕಡೆ ಕೆಲವೊಂದು ಕಾರಣಗಳಿವೆ. ಓಕೆ, ಅವ್ನು ಹೇಳ್ತಾ ಹೋಗ್ತೀನಿ. ಯಾವುದೇ ಕ್ರೆಡಿಟ್ ಕಾರ್ಡು ಫ್ರೀ ಅಂತ ಇರಲ್ಲ. ಓಕೆನಾ, ಪ್ರತಿಯೊಬ್ಬರು ಚಾರ್ಜ್ ಮಾಡೇ ಮಾಡ್ತಾರೆ, ಬಟ್ ಅದು ಹಿಡನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಕ್ರೆಡಿಟ್ ಕಾರ್ಡ್ ಕೊಡುವಾಗ ಜಾಯ್ನಿಂಗ್ ಫೀಸ್ ಅಂತ ಹೇಳಿ ಚಾರ್ಜ್ ಮಾಡ್ತಾರೆ. ಅದಾದಮೇಲೆ ಪ್ರತಿ ಇಯರ್ ಅವರು ಆ್ಯನ್ಯುವಲ್ ಫೀಸ್ ಅಂತ ಹೇಳಿ ಚಾರ್ಜ್ ಮಾಡ್ತಾರೆ. ಆಮೇಲೆ ನೀವು ಸರಿಯಾದ ಟೈಮಲ್ಲಿ ನೀವು ಬಿಲ್ ಪೇ ಮಾಡದೇ ಇದ್ದರೆ ಲೇಟ್ ಫೀಸ್ ಚಾರ್ಜ್ ಅಂತ ಮಾಡ್ತಾರೆ. ಈ ಥರ ಒಂದು ಸಿಕ್ಕಾಪಟ್ಟೆ ಹಿಡನ್ ಚಾರ್ಜ್ ಇರುತ್ತೆ. ಓಕೆನಾ, ಇದೇನು ಫ್ರೀ ಅಂತ ಏನಿರಲ್ಲ. ಥರ್ಡ್ ಡಿಸ್ಅಡ್ವಾಂಟೇಜ್ ಹ್ಯಾವಿಂಗ್ ಕ್ರೆಡಿಟ್ ಕಾರ್ಡ್ ಈಸ್, ಇದೊಂಥರ ಎಮೋಷನಲ್ ಗೇಮ್. ಓಕೆ, ಕ್ರೆಡಿಟ್ ಕಾರ್ಡ್ ಅನ್ನೋದು ನಿಮ್ಮದು ಎಮೋಷನ್ ನೀವು ಕಂಟ್ರೋಲ್ ಮಾಡ್ತಾ ಇದ್ದರೆ ಮಾತ್ರ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕು. ಏನಾಗುತ್ತೆ, ನೀವು ಒಂದು ಮಾಲ್ಗೆ ಹೋಗ್ತೀರಾ, ಯಾವ ಥರ ಶಾಪ್ಗೆ ಹೋಗ್ತೀರಾ, ನಿಮ್ಮ ಕಡೆ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂತ ಅಂದ್ಕೊಳ್ಳಿ. ಓಕೆನಾ, ನಿಮ್ಮ ಕಡೆ ಒಂದು 5,000 ಕ್ಯಾಶ್ ಇದೆ. ನೀವು ಏನಂತ ಹುಡುಕ್ತೀರ, ಅಲ್ಲಿ ಒಂದು ಏನಾದರೂ ಶರ್ಟ್ ಆಗಲಿ, ಏನಾದರೂ ಸಾಮಾನಾಗಲಿ, 5,000 ಕೆಳಗಡೆ ಅಷ್ಟೇ ಹುಡುಕ್ತೀರಾ. 5,000 ಒಳಗಡೆ ಚಾಯ್ಸ್ ಮಾಡ್ಕೊಂಡ್ಬಿಟ್ಟು ಬಿಲ್ ಪೇ ಮಾಡಿ ಬರ್ತೀರಾ. ಒಂದು ವೇಳೆ ನಿಮ್ಮ ಕಡೆ ಕ್ರೆಡಿಟ್ ಕಾರ್ಡ್ ಇದ್ದರೆ 30,000, 60,000 ಈ ಥರ ಲಿಮಿಟ್ ಇದ್ದರೆ ನಿಮ್ಮ ಕಡೆ ಒಂದು ಬೌಂಡ್ರಿ ಅಂತ ಇರೋಲ್ಲ. ನೀವು ಅವಾಗ 30,000ವರೆಗೂ ನೀವು ನೋಡ್ತಾನೆ ಇರ್ತೀರ, 5,000 ನೋಡೋಲ್ಲ. ಅವಾಗ ನೀವು ನಿಮ್ಮ ತಲೆಯಲ್ಲಿ ಒಂದು 5,000ವರೆಗೂ ತೊಗೊಂಡ್ರೆ ಸಾಕಪ್ಪ ಅಂತ ಹೋಗಿರ್ತೀರ. ಅಲ್ಲಿ 7,000 ಏನಾದರೂ ನಿಮ್ಗೆ ಇಷ್ಟ ಆದರೆ ನೀವು ತೊಗೋತೀರ. ದ್ಯಾಟ್ ಈಸ್ ದ ಎಮೋಷನಲ್, ದ್ಯಾಟ್ ಈಸ್ ಅ ಟ್ರ್ಯಾಪ್ ಆ್ಯಕ್ಚುಲಿ. ಓಕೆನಾ, ಒಂದು ವೇಳೆ ನೀವು ಎಮೋಷನ್ ಕಂಟ್ರೋಲ್ ಆಗದೇ ಇರೋ ಪರ್ಸನ್ ಇದ್ದರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಲೇಬೇಡಿ. ನೀವು ಒಂದಿಲ್ಲ ಒಂದಿನ ಈ ಡೆಟ್ ಅನ್ನೋ ಟ್ರ್ಯಾಪಲ್ಲಿ ಸಿಕ್ಕೊಂಡ್ಬಿಡ್ತೀರ. ಲಾಸ್ಟ್ ಪಾಯಿಂಟು, ಒಂದು ವೇಳೆ ನೀವು ಬಿಲ್ ಪೇ ಮಾಡದೇ ಇದ್ದರೆ ಬಡ್ಡಿ ಸಿಕ್ಕಾಪಟ್ಟೆ ಜಾಸ್ತಿ ಹಾಕ್ತಾರೆ ಅವರು. ಒಂದು ವೇಳೆ ನೀವು ಬಿಲ್ ಪೇ ಮಾಡದೇ ಇದ್ದರೆ ಅಪ್ ಟು 30% ಅವ್ರಿಗೆ ಬಡ್ಡಿ ಹಾಕ್ಬೋದು. ಓಕೆನಾ, ಫಾರ್ ಎಕ್ಸಾಂಪಲ್, ನಿಮಗೆ ಒಂದು 5,000 ಬಿಲ್ ಪೇ ಮಾಡದೇ ಇದ್ದರೆ 30% ಬಿಲ್ ಹಾಕಿ, ನೆಕ್ಸ್ಟ್ ಮಂತ್ ಮತ್ತೆ ನೀವು ಬಿಲ್ ಪೇ ಮಾಡದೇ ಇದ್ದರೆ ಬಡ್ಡಿಗೆ ಬಡ್ಡಿ ಬೆಳೆದ್ಬಿಟ್ಟು ಈ ಥರ ಬೆಳೆದು ಒಂಥರ ಒಂದು ದೊಡ್ಡ ರೀಚ್ ಆಗದೇ ಇರೋ ಒಂದು ಅಮೌಂಟ್ಗೆ ರೀಚ್ ಆಗಿಬಿಡುತ್ತೆ. ಆವಾಗ ನೀವು ಒಂಥರ ಪಶ್ಚಾತ್ತಾಪ ಪಡ್ತೀರ. ಮತ್ತು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಬಿಟ್ಟು ನೀವು ಕ್ಯಾಶ್ ಅಂತೂ ವಿಡ್ರಾ ಮಾಡಲೇಬೇಡಿ. ಓಕೆನಾ, ಅದಕ್ಕೆ ಚಾರ್ಜ್ ಇದೆ. ಇವಾಗ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಬಿಟ್ಟು ATMನಲ್ಲಿ ಏನಾದರೂ ಕ್ಯಾಶ್ ವಿಡ್ರಾ ಆಗುತ್ತೆ, ಬಟ್ ವಿಡ್ರಾ ಮಾಡಿದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಓಕೆನಾ, ಕ್ಯಾಶ್ ವಿಡ್ರಾ ಮಾಡಬೇಡಿ. ಸೊ ಇವಾಗ ನಾನು ಲಾಸ್ಟ್ ಪಾರ್ಟ್ ಆಫ್ ದಿ ವಿಡಿಯೋ ಬರ್ತೀನಿ. ಇಷ್ಟು ಗುಡ್ ಥಿಂಗ್ಸ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್ ಅಬೌಟ್ ಕ್ರೆಡಿಟ್ ಕಾರ್ಡ್ ತಿಳಿದ್ರೂ ಕೂಡ ನೀವು ಒಂದು ವೇಳೆ ಕ್ರೆಡಿಟ್ ಕಾರ್ಡಿಗೆ ಒಂದು ಮಾಡಲೇಬೇಕು ಅಂತಂದರೆ ಒಂದು 3-4 ಪಾಯಿಂಟ್ಸ್ ನೀವು ತಲೆ ಇಟ್ಕೋಬೇಕು. ಓಕೆನಾ, ಅದ್ರ ಮೇಲೆ ನೀವು ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅನ್ನೋದು ಡಿಸೈಡ್ ಮಾಡ್ಬೋದು. ಫಸ್ಟ್
ಯಾವ್ದು ಕ್ರೆಡಿಟ್ ಕಾರ್ಡ್ಗೆ ಜೀರೋ ಜಾಯ್ನಿಂಗ್ ಫೀಸು, ಜೀರೋ ಆ್ಯನ್ಯುವಲ್ ಫೀಸ್ ಇರುತ್ತಲ್ಲ ಅದನ್ನೇ ಚೂಸ್ ಮಾಡಬೇಕು. ಸೆಕೆಂಡ್ ಒನ್ನು, ನಾವು ಇವಾಗ ಆನ್ಲೈನ್ ಮತ್ತು ಆಫ್ಲೈನ್ ಸ್ಪೆಂಡ್ ಮಾಡಿದಾಗ ಕ್ರೆಡಿಟ್ ಕಾರ್ಡ್ದವರು ಕ್ಯಾಶ್ ಬ್ಯಾಕ್ ಮತ್ತು ರಿವಾರ್ಡ್ ಕೊಡ್ತಾರೆ. ಯಾವ ಕ್ರೆಡಿಟ್ ಕಾರ್ಡ್ ಜಾಸ್ತಿ ಕ್ಯಾಶ್ ಬ್ಯಾಕ್ ಮತ್ತು ರಿವಾರ್ಡ್ ಕೊಡ್ತಾರೆ ಅದು ಒಳ್ಳೆಯದು. ಕೆಲವೊಂದು ಕ್ರೆಡಿಟ್ ಕಾರ್ಡು ಆನ್ಲೈನಲ್ಲಿ ಹೆಚ್ಚು ಕ್ಯಾಶ್ ಬ್ಯಾಕ್ ಕೊಟ್ಟರೆ, ಇನ್ನು ಕೆಲವೊಂದು ಕ್ರೆಡಿಟ್ ಕಾರ್ಡು ಆಫ್ಲೈನಲ್ಲಿ ಹೆಚ್ಚು ಕ್ಯಾಶ್ ಬ್ಯಾಕ್ ಕೊಡ್ತಾರೆ. ಥರ್ಡ್ ಒನ್ನು, ಈ ಕ್ರೆಡಿಟ್ ಕಾರ್ಡ್ ಯಾವುದೇ ಆಗಿರಲಿ, ಯಾವುದೇ ಬ್ಯಾಂಕ್ದ ಕ್ರೆಡಿಟ್ ಕಾರ್ಡ್ ಆಗಿರಲಿ, ಬಟ್ ಅದರಲ್ಲಿ ಮೇನ್ 3 ಟೈಪ್ಸ್ ಬರುತ್ತೆ ಈ ಪೇಮೆಂಟ್ ಪ್ರೊಸೆಸ್ ಮಾಡೋ ಕಂಪ್ನಿಯಲ್ಲಿ. ಫಸ್ಟ್ ಒನ್ ವೀಸಾ, ಮಾಸ್ಟರ್ ಕಾರ್ಡು, ಆ್ಯಂಡ್ ಥರ್ಡ್ ಒನ್ ರೂಪೇ ಇಂಡಿಯನ್ ಪೇಮೆಂಟ್ ಪ್ರೊಸೆಸಿಂಗ್ ಕಂಪ್ನಿ, ಓಕೆನಾ. ಬಟ್ ನನ್ನ ಪ್ರಕಾರ ವೀಸಾ ಮಾಸ್ಟರ್ ಕಾರ್ಡ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ರೂಪೇ ಇನ್ನೂ ಅಷ್ಟೊಂದು ವರ್ಕ್ ಆಗ್ತಾ ಇಲ್ಲ, ಓಕೆನಾ. ಸೊ ನೀವು ಮಾಸ್ಟರ್ ಕಾರ್ಡ್ ಆ್ಯಂಡ್ ವೀಸಾ ಪ್ರಿಪೇರ್ ಮಾಡಿದರೆ ಹೆಲ್ಪ್ ಆಗುತ್ತೆ. ಓಕೆ, ಲಾಸ್ಟ್ಲಿ ನಾವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕಾ ಮಾಡಬಾರ್ದ? ಒಂದು ವೇಳೆ ನಿಮ್ಮದು ಮೈಂಡ್ಸೆಟ್ಟು ಈ ಕಂಟ್ರೋಲ್ ಎಮೋಷನ್ ಅಂತಾರಲ್ಲ ಆ ಥರ ಮೈಂಡ್ಸೆಟ್ ಇಲ್ಲದೇ ಇದ್ದರೆ ಕ್ರೆಡಿಟ್ ಕಾರ್ಡ್ ನಿಮಗಲ್ಲ. ನಿಮ್ಮದು ಎಕ್ಸ್ಪೆಂಡಿಚರ್ ನೀವು ಕಂಟ್ರೋಲ್ ಮಾಡೋವಂಥ ಮೈಂಡ್ಸೆಟ್ ಇರಬೇಕು. ಇಲ್ಲದೇ ಇದ್ದರೆ ಏನಾಗುತ್ತೆ, ನಿಮ್ಮ ಬಿಲ್ ಜನರೇಟ್ ಆಗೋದಿಲ್ಲ, ನೀವು ಗಾಬರಿ ಆಗ್ತೀರ. ಸೊ ಇದೊಂಥರ ಟ್ರ್ಯಾಪ್, ಎಮೋಷನ್ ಗೇಮು. ನಿಮ್ಮ ಎಕ್ಸ್ಪೆಂಡಿಚರ್ ನೀವು ಕಂಟ್ರೋಲ್ ಮಾಡಲೇಬೇಕು. ಸ್ಪೆಷಲಿ ನಿಮ್ಮ ಕಡೆ ಕ್ರೆಡಿಟ್ ಕಾರ್ಡ್ ಇದ್ದರೆ ನೀವು ಜಾಸ್ತಿ ಕಂಟ್ರೋಲ್ ಮಾಡಬೇಕು. ಇಲ್ಲ ಅಂದರೆ ನಿಮ್ಮದು ಸ್ಯಾಲ್ರಿ ಜಾಸ್ತಿ ಇತ್ತು ಅಂದರೆ, ನಿಮ್ಮದು ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಇತ್ತು ಅಂದರೆ, ಮಂತ್ಲಿ ನೀವು ಆನ್ಲೈನ್ ಸ್ಪೆಂಡ್ ಜಾಸ್ತಿ ಮಾಡ್ತಾಯಿದ್ರೆ ಕ್ರೆಡಿಟ್ ಕಾರ್ಡ್ ನೀವು ತೊಗೋಬೋದು. ಯಾಕಂದರೆ ಕ್ಯಾಶ್ ಬ್ಯಾಕ್ ಇರುತ್ತೆ, ರಿವಾರ್ಡ್ ಪಾಯಿಂಟ್ಸ್ ಇರುತ್ತೆ. ಜಾಸ್ತಿ ಇಂಟರ್ನ್ಯಾಷನಲ್ ಈ ಟ್ರಾವೆಲ್ ಮಾಡ್ತಾಯಿದ್ರೆ ಏರ್ಪೋರ್ಟಲ್ಲಿ ನಿಮಗೆ ಫ್ರೀಯಾಗಿ ಫುಡ್ ಸಿಗುತ್ತೆ. ನಿಮ್ಮ ಕಡೆ ಬೈಕ್ ಇದ್ದರೆ ಫ್ಯೂಲ್ ಹಾಕ್ಸುವಾಗ ನೀವು ಕ್ರೆಡಿಟ್ ಕಾರ್ಡಿಂದ ಸ್ವೈಪ್ ಮಾಡಿದರೆ ನಿಮಗೆ ಎಷ್ಟೋ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಈ ಥರ ಕ್ಯಾಶ್ ಬ್ಯಾಕ್ ನೀವು ಯೂಸ್ ಮಾಡಬೇಕು ಅಂತ ಮೈಂಡ್ಸೆಟ್ ನಿಮಗಿದ್ರೆ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು. ಬಟ್ ನಿಮ್ಮದು ಎಕ್ಸ್ಪೆಂಡಿಚರ್ನ ಕಂಟ್ರೋಲ್ ಮಾಡುವಂಥ ಮೈಂಡ್ಸೆಟ್ ನೀವು ಬೆಳೆಸ್ಕೋಬೇಕಾಗುತ್ತೆ. ಓಕೆ, ದ್ಯಾಟ್ಸ್ ಇಟ್ ಅಬೌಟ್ ದ ಕ್ರೆಡಿಟ್ ಕಾರ್ಡ್. ನನಗೆ ಏನು ಗೊತ್ತಿದೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಓಕೆನಾ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.